ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಮುಂದಿನ ಒಂದು MCQs ನೋಡ್ತಾ ಹೋಗೋಣ. ಇದು ಐನ್ಸ್ಟೈನ್ ರವರ ಥಿಯರಿ ಆಫ್ ರಿಲೇಟಿವಿಟಿ ಏನಿದೆಯಲ್ಲ, ಇದಕ್ಕೆ ಇದು ಸಂಬಂಧಿಸಿರುವಂತದ್ದು. ಸೊ ನೋಡ್ತಾ ಹೋಗೋಣ. ಆಲ್ಬರ್ಟ್ ಐನ್ಸ್ಟೈನ್ ರವರ ಅಭಿಕಲ್ಯ ತತ್ವವು ಯಾವ ವರ್ಷದಲ್ಲಿ ಪ್ರಕಟವಾಯಿತು? ಇದು 1905 ಅಲ್ಲಿ ಪ್ರಕಟ ಆಯಿತು. ಓಕೆ, ವಿಶಿಷ್ಟ ಅಭಿಕಲ್ಯ ತತ್ವದ ಪ್ರಕಾರ, ವಿಶೇಷ ಅಭಿಕಲ್ಯ ತತ್ವದ ಪ್ರಕಾರ ಯಾವುದರ ವೇಗವು ಎಲ್ಲಾ ಜಡತ್ವದ ಉಲ್ಲೇಖ ಚೌಕಟ್ಟುಗಳಲ್ಲಿ ಸ್ಥಿರವಾಗಿ ಇರುತ್ತೆ? ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವೆಲ್ಲ ನಿಮ್ಗೆ ಇದೆಲ್ಲ ಬರುತ್ತಾ? ಬಂದು ಅಲ್ಲಿ ಹೋಗಿ ಕುತ್ಕೋತೀರಲ್ವಾ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಈ ಒಂದು ಐನ್ಸ್ಟೈನ್ ರವರ ಈ ತತ್ವದ ಪ್ರಕಾರ ಯಾವುದರ ವೇಗ ಎಲ್ಲಾ ಜಡತ್ವದ ಉಲ್ಲೇಖ ಚೌಕಟ್ಟುಗಳಲ್ಲಿ ಸ್ಥಿರವಾಗಿರುತ್ತೆ. ಎಲ್ಲಾ ಜಡತ್ವದ ಉಲ್ಲೇಖ ಚೌಕಟ್ಟುಗಳಲ್ಲಿ ಸ್ಥಿರವಾಗಿರುತ್ತೆ. ಯಾವುದು? ದಟ್ ಈಸ್ ಬೆಳಕಿನ ವೇಗ. ಐನ್ಸ್ಟೈನ್ ರವರ ಅತ್ಯಂತ ಪ್ರಸಿದ್ಧಿ ಸೂತ್ರ ಯಾವುದು ಅಂತ ಹೇಳಿದ್ರೆ E=mc². ಓಕೆ, ಈ ಒಂದು E=mc² ಈ ಸೂತ್ರದಲ್ಲಿ ಸಿ ಅನ್ನುವಂಥದ್ದು ಯಾವುದನ್ನ ಅದು ಪ್ರತಿನಿಧಿಸುತ್ತೆ? ಅದು ಬೆಳಕಿನ ವೇಗವನ್ನ ಪ್ರತಿನಿಧಿಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋಟ್. ವಿಶೇಷ ಅಭಿಕಲ್ಯ ತತ್ವದ ಪ್ರಕಾರ ವಸ್ತುವಿನ ವೇಗವು ಬೆಳಕಿನ ವೇಗಕ್ಕೆ ಹತ್ತಿರವಾದಾಗ ಏನಾಗುತ್ತೆ? ಅಂದ್ರೆ E=mc² ಅಂತ ಏನ್ ಹೇಳಿದರೆ, ಅಲ್ಲಿ ಸಿ ಅನ್ನುವಂಥದ್ದು ಏನ್ ಬೆಳಕಿನ ವೇಗ ಇದೆ, ಅಂದ್ರೆ ಯಾವುದೇ ಒಂದು ವಸ್ತುವಿನ ವೇಗ ಬೆಳಕಿನ ವೇಗಕ್ಕೆ ಹತ್ತಿರವಾದಾಗ ಏನಾಗತ್ತೆ? ಸಮಯ ನಿಧಾನ ಆಗುತ್ತೆ. ಬೆಳಕಿನ ವೇಗಕ್ಕೆ ಹತ್ತಿರವಾದಾಗ ಸಮಯ ನಿಧಾನ ಆಗತ್ತೆ. ಐನ್ಸ್ಟೈನ್ ರವರ ವಿಶೇಷ ಅಭಿಕಲ್ಯ ತತ್ವದ ಪ್ರಕಾರ ಯಾವುದು ಸಂಪೂರ್ಣ ಅಲ್ಲ? ಸಮಯ ಸಂಪೂರ್ಣ ಅಲ್ಲ, ಉದ್ದ ಸಂಪೂರ್ಣ ಅಲ್ಲ, ದ್ರವ್ಯರಾಶಿ ಸಂಪೂರ್ಣ ಅಲ್ಲ. ಈ ಯಾವೂ ಕೂಡ ಸಂಪೂರ್ಣ ಅಲ್ಲ. ಸಾಮಾನ್ಯ ಅಭಿಕಲ್ಯ ತತ್ವವು ಯಾವುದನ್ನ ವಿವರಿಸುತ್ತೆ? ಇದು ಗುರುತ್ವಾಕರ್ಷಣೆಯನ್ನ ವಿವರಿಸುತ್ತೆ. ಸಾಮಾನ್ಯ ಅಭಿಕಲ್ಯ ತತ್ವ ಯಾವುದನ್ನ ವಿವರಿಸುತ್ತೆ ಅಂತ ಕೇಳಿದರೆ ಅದು ಗುರುತ್ವಾಕರ್ಷಣೆಯನ್ನ ವಿವರಿಸುತ್ತೆ. ಐನ್ಸ್ಟೈನ್ ರವರ ಪ್ರಕಾರ ಗುರುತ್ವಾಕರ್ಷಣೆಯು ಒಂದು ಬಲವಲ್ಲ. ಹಾಗಾದ್ರೆ ಅದು ಏನನ್ನ ಸೂಚಿಸುತ್ತೆ? ಅಕಾರ್ಡಿಂಗ್ ಟು ಐನ್ಸ್ಟೈನ್, ಗ್ರಾವಿಟೇಷನಲ್ ಫೋರ್ಸ್ ಅನ್ನುವಂಥದ್ದು ಅದು ಫೋರ್ಸ್ ಅಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅದು ಏನನ್ನ ಸೂಚಿಸುತ್ತೆ ಐನ್ಸ್ಟೈನ್ ರವರ ಪ್ರಕಾರ? ಅಂದ್ರೆ ಅವಕಾಶ ಮತ್ತು ಕಾಲದ ವಕ್ರತೆ. ಅವಕಾಶ ಮತ್ತು ಕಾಲದ ವಕ್ರತೆ ಇದನ್ನ ಅದು ಸೂಚಿಸುತ್ತೆ. ಇನ್ನು E=mc² ಸೂತ್ರದ ಯಾವ ಪರಿಕಲ್ಪನೆಯನ್ನ ವಿವರಿಸುತ್ತೆ? E=mc² ಸೂತ್ರ ಏನಿದೆ, ಇದು ಯಾವ ಒಂದು ಪರಿಕಲ್ಪನೆಯನ್ನ ವಿವರಿಸುತ್ತೆ? ಅದು ದ್ರವ್ಯರಾಶಿ ಮತ್ತು ಶಕ್ತಿಯ ಸಮಾನತೆ, ಇದನ್ನ ಅದು ವಿವರಿಸುತ್ತೆ. ಒಂದು ದ್ರವ್ಯರಾಶಿ ಬಗ್ಗೆ, ಇನ್ನೊಂದು ಶಕ್ತಿಯ ಸಮಾನತೆ, ಈಕ್ವಲ್ ಎನರ್ಜಿ ಬಗ್ಗೆ ಇದು ಏನ್ ಮಾಡುತ್ತೆ? ವಿವರಿಸುತ್ತೆ. ಅವಕಾಶ ಕಾಲ ನಿರಂತರತೆಯನ್ನ, ಅಂದ್ರೆ ಸ್ಪೇಸ್ ಟೈಮ್ ಕಂಟಿನ್ಯೂಯಂ, ಇದನ್ನ ಯಾರು ಪ್ರತಿಪಾದಿಸಿದ್ರು? ದಟ್ ಇಸ್ ಐನ್ಸ್ಟೈನ್ ರವರು. ವಿಶೇಷ ಅಭಿಕಲ್ಯ ತತ್ವವು ಯಾವುದಕ್ಕೆ ಸೀಮಿತವಾಗಿದೆ? ವಿಶೇಷ ಅಭಿಕಲ್ಯ ತತ್ವ ಯಾವುದಕ್ಕೆ ಸೀಮಿತವಾಗಿದೆ ಅಂದ್ರೆ ಸಮವೇಗದ ಚಲನೆಗೆ ಅದು ಸೀಮಿತವಾಗಿದೆ. ಇನ್ನು ವಿಶೇಷ ಅಭಿಕಲ್ಯ ತತ್ವದ ಪರಿಣಾಮವಾಗಿ ಸಮಯ ವಿಸ್ತರಣೆ ಅಂದ್ರೆ ಏನು? ಸಮಯ ವಿಸ್ತರಣೆ ಅಂದ್ರೆ ವೇಗವಾಗಿ ಚಲಿಸುವ ಗಡಿಯಾರ ನಿಧಾನವಾಗಿ ಚಲಿಸುತ್ತೆ. ಹೌ ಬ್ಯೂಟಿಫುಲ್ ಅಲ್ವಾ? ಆಕ್ಚುಲಿ ಅದು ಸೆಕೆಂಡ್ ವೈಸ್ ನೋಡ್ತಾ ಹೋದ್ರೆ ವೇಗವಾಗಿನೇ ಚಲಿಸ್ತಾ ಇದೆ, ಬಟ್ ನಮ್ಗೆ ತಾಸಿನ ಲೆಕ್ಕದಲ್ಲಿ ನೋಡಿದಾಗ ಅದು ನಿಧಾನವಾಗಿ ಚಲಿಸುತ್ತೆ. ಹೌ ಬ್ಯೂಟಿಫುಲ್ ಅಲ್ವಾ? ಸೊ ವಿಶೇಷ ಅಭಿಕಲ್ಯ ತತ್ವದ ಆಧಾರದ ಮೇಲೆ ಸಮಯ ವಿಸ್ತರಣೆ ಅಂದ್ರೆ ಏನು ಅಂದ್ರೆ ವೇಗವಾಗಿ ಚಲಿಸ್ತಾ ಇರುವಂತಹ ಗಡಿಯಾರ ನಿಧಾನವಾಗಿ ಚಲಿಸುತ್ತೆ. ವಿಶೇಷ ಅಭಿಕಲ್ಯ ತತ್ವದ ಪರಿಣಾಮವಾಗಿ ಉದ್ದ ಸಂಕೋಚನ ಅಂದ್ರೆ ಏನು? ಉದ್ದ ಸಂಕೋಚನ ಅಂದ್ರೆ ವಸ್ತುವಿನ ಉದ್ದವು ವೇಗ ಹೆಚ್ಚಾದಂತೆ ಕಡಿಮೆ ಆಗುತ್ತೆ. ವಸ್ತುವಿನ ಉದ್ದ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಒಂದು ರೋಡ್ ಅಂದ್ರೆ ಒಂದು ಹೈವೇನಲ್ಲಿ ನೀವು ಹೋಗ್ತಾ ಇದ್ದೀರಾ. ಓಕೆ, ರೋಡ್ ಅಷ್ಟುದ್ದ ಇದೆ, ಬಟ್ ನೀವು ಬೇಗ ಹೋಗ್ತಾ ಇರೋದಕ್ಕೆ ಅಂದ್ರೆ ವಸ್ತುವಿನ ಉದ್ದ ವೇಗ ಹೆಚ್ಚಾದಂತೆ ನೀವು ಸ್ಪೀಡ್ ಆಗಿ ಹೋದ್ರೆ ಆ ಉದ್ದ ಕಡಿಮೆ ಆಗುತ್ತೆ. ಹೌದಲ್ವಾ? ಇದೇ ಇವರು ಉದ್ದ ಸಂಕೋಚನ ಅನ್ನೋದ್ರ ಅರ್ಥ ಅದು. ಓಕೆ, ಇನ್ನು ಸಾಮಾನ್ಯ ಅಭಿಕಲ್ಯ ತತ್ವವು ಯಾವುದನ್ನ ಒಂದು ಜಾಮಿತೀಯ ಘಟನೆಯಾಗಿ ವಿವರಿಸುತ್ತೆ? ಅದು ಜಾಮಿತೀಯ ಘಟನೆಯಾಗಿ ವಿವರಿಸುವಂತದ್ದು ಗುರುತ್ವಾಕರ್ಷಣೆಯನ್ನ. ಓಕೆ, ಅಭಿಕಲ್ಯ ತತ್ವದ ಪರಿಣಾಮವಾಗಿ ಯಾವ ಉಪಕರಣವು ಸಮಯವನ್ನ ನಿಖರವಾಗಿ ಅಳೆಯುವುದಿಲ್ಲ? ಯಾವುದು ಸಮಯವನ್ನು ನಿಖರವಾಗಿ ಅಳೆಯುವುದಿಲ್ಲ ಅಂದ್ರೆ ಅಣು ಗಡಿಯಾರ. ಓಕೆ, ನ್ಯೂಟನ್ನ ಗುರುತ್ವಾಕರ್ಷಣ ಸಿದ್ಧಾಂತವು ಐನ್ಸ್ಟೈನ್ ರವರ ಯಾವ ತತ್ವದಿಂದ ಬದಲಾಯಿಸಲ್ಪಟ್ಟಿತು?
ನ್ಯೂಟನ್ನ ಗುರುತ್ವಾಕರ್ಷಣ ಸಿದ್ಧಾಂತ, ಏನು ಐಸಾಕ್ ನ್ಯೂಟನ್ ರವರು ಗುರುತ್ವಾಕರ್ಷಣ ಸಿದ್ಧಾಂತ ಹೇಳಿದ್ರು, ಆ ಒಂದು ಗುರುತ್ವಾಕರ್ಷಣ ಸಿದ್ಧಾಂತ ಐನ್ಸ್ಟೀನ್ ರವರ ಯಾವ ತತ್ವದಿಂದ ಬದಲಾಯಿಸಲ್ಪಟ್ಟಿತು ಅಂದ್ರೆ ಸಾಮಾನ್ಯ ಅಭಿಕಲ್ಯ ತತ್ವದಿಂದ ಬದಲಾಯಿಸಲ್ಪಟ್ಟಿತು. ಅದು ಬಿಟ್ಟು ಸಾಮಾನ್ಯ ವಿಶೇಷ ಅಭಿಕಲ್ಯ ತತ್ವನೂ ಅಲ್ಲ, ಶಕ್ತಿ ಸಂರಕ್ಷಣಾ ನಿಯಮ ಅಲ್ಲ, ಜಡತ್ವ ನಿಯಮ ಅಲ್ಲ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್. ಚೆನ್ನಾಗಿ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಬೆಳಕಿನ ಕಿರಣವು ಬೃಹತ್ ದ್ರವ್ಯರಾಶಿಯ ಸಮೀಪದಿಂದ ಹಾದು ಹೋದಾಗ ಅದರ ಪಥವು ವಕ್ರವಾಗುತ್ತೆ. ನೋಡಿ, ಬೆಳಕಿನ ಕಿರಣ ಬೃಹತ್ ದ್ರವ್ಯರಾಶಿಯ ಸಮೀಪದಿಂದ ಹಾದು ಹೋದಾಗ ಅದರ ಪಥವು ವಕ್ರವಾಗುತ್ತೆ. ಹೌದಲ್ವಾ? ಈಗ ದ್ರವ್ಯರಾಶಿಯ ಸಮೀಪದಿಂದ ಹಾದು ಹೋದಾಗ ದ್ರವ್ಯರಾಶಿ ಇರುತ್ತಪ್ಪ, ಅಲ್ಲಿ ಹಿಂಗ್ ವಕ್ರವಾಗಿ ಹೋಗ್ಲೇಬೇಕಾಗತ್ತೆ. ಸೊ ಈ ಒಂದು ಪರಿಣಾಮವನ್ನ ಏನಂತ ಕರೀತಾರೆ? ಗುರುತ್ವಾಕರ್ಷಣ ಮಸೂರ ಪರಿಣಾಮ ಅಂತ ಹೇಳಿ ಕರೀತಾರೆ. ಒಂದು ವಸ್ತುವು ಬೆಳಕಿನ ವೇಗಕ್ಕೆ ಹತ್ತಿರವಾದಾಗ ಅದರ ದ್ರವ್ಯರಾಶಿ ಏನಾಗುತ್ತೆ? ಒಂದು ವಸ್ತುವಿನ ಬೆಳಕಿನ ವೇಗ ಹತ್ತಿರವಾದಾಗ ಅದರ ದ್ರವ್ಯರಾಶಿ ಹೆಚ್ಚಾಗತ್ತೆ. ಓಕೆ, ಬೆಳಕಿನ ವೇಗ ಹತ್ತಿರವಾದಾಗ ದ್ರವ್ಯರಾಶಿ ಹೆಚ್ಚಾಗತ್ತೆ. ಅಣುಶಕ್ತಿ ಸ್ಥಾವರಗಳು ಯಾವ ಸೂತ್ರದ ಆಧಾರದ ಮೇಲೆ ಶಕ್ತಿಯನ್ನ ಉತ್ಪಾದಿಸ್ತವೆ? ನೋಡಿ, ಅಣುಶಕ್ತಿ ಸ್ಥಾವರಗಳು ಏನಿದಾವಲ್ವಾ ಅವೆಲ್ಲವೂ ಕೂಡ E=mc². ಈ ಒಂದು ಸೂತ್ರದ ಆಧಾರದ ಮೇಲೆನೆ ಅವು ಶಕ್ತಿಯನ್ನ ಉತ್ಪಾದಿಸುವಂಥದ್ದು. ಅಭಿಕಲ್ಯ ತತ್ವದ ಪ್ರಕಾರ ಯಾವುದರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಯಾವುದರ ನಡುವೆ ವ್ಯತ್ಯಾಸ ಇಲ್ಲ? ಒಂದು ವೇಗವರ್ಧನೆ ಮತ್ತು ಗುರುತ್ವಾಕರ್ಷಣೆ, ಇವೆರಡರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳುತ್ತೆ ಈ ಒಂದು ಅಭಿಕಲ್ಯ ತತ್ವ. ಯಾವ ತತ್ವ? ಸಾಮಾನ್ಯನ ವಿಶೇಷನ? ಅಭಿಕಲ್ಯ ತತ್ವ. ಓಕೆ, ಇನ್ನು ವಿಶೇಷ ಅಭಿಕಲ್ಯ ತತ್ವವು ಯಾವ ಪರಿಕಲ್ಪನೆಯನ್ನ ಪರಿಚಯಿಸಿತು? ನೋಡಿ, ಅಭಿಕಲ್ಯ ತತ್ವ ಬೇರೆ, ಅದರಲ್ಲೂ ವಿಶೇಷ ಅಭಿಕಲ್ಯ ತತ್ವ ಅಂದ್ರೆ ಸಾಮಾನ್ಯ ಮತ್ತೆ ವಿಶೇಷ ಅಂತ ಬರುತ್ತೆ. ಸೊ ವಿಶೇಷ ಅಭಿಕಲ್ಯ ತತ್ವ ಏನಿದೆ ಅದು ಸಾಪೇಕ್ಷ ನಿಯಮವನ್ನ ಪರಿಚಯಿಸಿತು. ಓಕೆ, GPS ತಂತ್ರಜ್ಞಾನವು ಐನ್ಸ್ಟೀನ್ ರವರ ಯಾವ ತತ್ವವನ್ನು ಅವಲಂಬಿಸಿದೆ? ವಿಶೇಷ ಅಭಿಕಲ್ಯ ತತ್ವ ಮತ್ತು ಸಾಮಾನ್ಯ ಅಭಿಕಲ್ಯ ತತ್ವ ಎರಡನ್ನೂ ಕೂಡ ಈ ಒಂದು GPS ತಂತ್ರಜ್ಞಾನ ಅವಲಂಬಿಸಿದೆ. ದಿಸ್ ಇಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ಇವೆಲ್ಲ ಚೆನ್ನಾಗಿ ನೀವು ನೋಡ್ಕೊಳ್ಳಿ. ಐನ್ಸ್ಟೀನ್ ರವರ ಪ್ರಕಾರ ಗುರುತ್ವಾಕರ್ಷಣೆಯು ಅವಕಾಶ ಕಾಲವನ್ನ ಹೇಗೆ ವಕ್ರಗೊಳಿಸುತ್ತೆ? ಐನ್ಸ್ಟೀನ್ ರವರ ಪ್ರಕಾರ ಈ ಒಂದು ಗುರುತ್ವಾಕರ್ಷಣೆ ಅವಕಾಶ ಮತ್ತು ಕಾಲವನ್ನ ಹೇಗೆ ವಕ್ರಗೊಳಿಸುತ್ತೆ ಅಂತ ಕೇಳಿದರೆ, ದ್ರವ್ಯರಾಶಿಯ ಪ್ರಮಾಣವನ್ನ ಅವಲಂಬಿಸಿ ಅದು ವಕ್ರಗೊಳಿಸುತ್ತೆ, ಮತ್ತೆ ಶಕ್ತಿಯ ಪ್ರಮಾಣವನ್ನ ಅವಲಂಬಿಸಿ ಕೂಡ ವಕ್ರಗೊಳಿಸುತ್ತೆ. ಅಭಿಕಲ್ಯ ತತ್ವವು ಯಾವ ಭೌತಶಾಸ್ತ್ರದ ಪರಿಕಲ್ಪನೆಗಳನ್ನ ವಿವರಿಸುತ್ತೆ? ಇದು ಗುರುತ್ವಾಕರ್ಷಣೆಯು ಬೆಳಕನ್ನ ಬಾಗಿಸುತ್ತೆ, ಆಮೇಲೆ ಶಕ್ತಿ ಮತ್ತು ದ್ರವ್ಯರಾಶಿ ಸಮಾನ, ಸಮಯವು ಸಾಪೇಕ್ಷ. ಈ ಎಲ್ಲವನ್ನೂ ಕೂಡ, ಈ ಎಲ್ಲಾ ಪರಿಕಲ್ಪನೆಗಳನ್ನು ಕೂಡ ಈ ಅಭಿಕಲ್ಯ ತತ್ವ ಭೌತಶಾಸ್ತ್ರದ ಈ ಎಲ್ಲಾ ಪರಿಕಲ್ಪನೆಗಳನ್ನು ಕೂಡ ಅದು ವಿವರಿಸುತ್ತೆ. ಅಂದ್ರೆ ಗುರುತ್ವಾಕರ್ಷಣೆಯು ಬೆಳಕನ್ನ ಬಾಗಿಸುತ್ತೆ, ಆಮೇಲೆ ಶಕ್ತಿ ಮತ್ತು ದ್ರವ್ಯರಾಶಿ ಸಮಾನ, ಆಮೇಲೆ ಸಮಯವು ಸಾಪೇಕ್ಷ ಅಂದ್ರೆ ಸಾಪೇಕ್ಷ ಸಮಯ ನಿಯಮ, ಇದ್ರ ಬಗ್ಗೆ ಎಲ್ಲಾನು ವಿವರಿಸುತ್ತೆ. ವಿಶೇಷ ಅಭಿಕಲ್ಯ ತತ್ವದ ಪ್ರಕಾರ ಬೆಳಕಿನ ವೇಗವು ಯಾವಾಗ ಸ್ಥಿರವಾಗಿರುತ್ತೆ? ನೋಡಿ, ವಿಶೇಷ ಅಭಿಕಲ್ಯ ತತ್ವದ ಪ್ರಕಾರ ಬೆಳಕಿನ ವೇಗ ಏನಿದೆಯಲ್ಲ ಇದು ಎಲ್ಲಾ ಉಲ್ಲೇಖ ಚೌಕಟ್ಟುಗಳಲ್ಲೂ ಕೂಡ ಸಮಾನವಾಗಿ ಇರುತ್ತೆ. ಓಕೆ, ಸ್ಥಿರವಾಗಿ ಇರುತ್ತೆ. ಸಾಪೇಕ್ಷ ಸಮಯ ಅಂದ್ರೆ ಏನು? ಸಾಪೇಕ್ಷ ಸಮಯ ಅಂದ್ರೆ ಏನು? ಒಬ್ಬ ವೀಕ್ಷಕನಿಗೆ ಸಮಯವು ಇನ್ನೊಬ್ಬ ವೀಕ್ಷಕನಿಗೆ ಭಿನ್ನವಾಗಿ ಚಲಿಸುತ್ತೆ. ಅಂದ್ರೆ ಒಬ್ಬ ವೀಕ್ಷಕನಿಗೆ ಸಮಯ ತುಂಬಾ ನಿಧಾನವಾಗಿ ಹೋದ್ರೆ ಇನ್ನೊಬ್ಬ ವೀಕ್ಷಕನಿಗೆ ಸಮಯ ತುಂಬಾ ಬೇಗ ಆಗೋಯ್ತಲ್ಲ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಈಗ ಆಲ್ರೆಡಿ ಬಹಳಷ್ಟು ಉದಾಹರಣೆಗಳು ನೀವು ಅಂದ್ರೆ ನೀವು ಓದುವಾಗ್ಲ ಆಗಿರ್ಬೋದು, ಕಾಲೇಜ್ ಲೆವೆಲ್ ಅಲ್ಲಿ ಟೀಚರ್ಸ್ ಲೆಕ್ಚರ್ಸ್ ಎಲ್ಲ ನಿಮ್ಗೆ ಉದಾಹರಣೆ ಕೊಟ್ಟಿರ್ತಾರೆ ಈ ಒಂದು ಥಿಯರಿ ಆಫ್ ರಿಲೇಟಿವಿಟಿ ಬಗ್ಗೆ. ಓಕೆ, ಆಮೇಲೆ ದ್ರವ್ಯರಾಶಿಯು ಶಕ್ತಿಯಾಗಿ ಪರಿವರ್ತನೆ ಆಗುವಾಗ ಬಳಸುವಂತಹ ಸೂತ್ರ ಯಾವುದು? ದ್ರವ್ಯರಾಶಿ ಶಕ್ತಿಯಾಗಿ ಪರಿವರ್ತನೆ ಆಗುವಾಗ ಬಳಸುವಂತಹ ಸೂತ್ರ ದಟ್ ಇಸ್ E=mc². ಸಾಮಾನ್ಯ ಅಭಿಕಲ್ಯ ತತ್ವವು ಯಾವುದನ್ನ ಒಂದು ಜಾಮಿತೀಯ ಘಟನೆಯಾಗಿ ವಿವರಿಸುತ್ತೆ? ಗುರುತ್ವಾಕರ್ಷಣೆ. ಕಪ್ಪು ಕುಳಿಗಳು ಐನ್ಸ್ಟೀನ್ ರವರ ಯಾವ ತತ್ವದ ಒಂದು ಮುನ್ನೋಟ? ಕಪ್ಪು ಕುಳಿಗಳು ಸಾಮಾನ್ಯ ಅಭಿಕಲ್ಯ ತತ್ವದ ಒಂದು ಮುನ್ನೋಟ ಆಗಿರತ್ತೆ. ಕಪ್ಪು ಕುಳಿಗಳು. ಅಭಿಕಲ್ಯ ತತ್ವವು ಯಾವ ಭೌತಶಾಸ್ತ್ರದ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಸಹಾಯ ಮಾಡ್ತು? ನೋಡಿ, ಅಭಿಕಲ್ಯ ತತ್ವ ಭೌತಶಾಸ್ತ್ರದ ಒಂದು ಸಮಸ್ಯೆಯನ್ನ ಪರಿಹರಿಸ್ತು. ಸೊ ಹಾಗಾದ್ರೆ ಯಾವ್ದದು ಸಮಸ್ಯೆ ಅಂದ್ರೆ ಇವತ್ತಿನ ಗುರುತ್ವಾಕರ್ಷಣ ಸಿದ್ಧಾಂತ. ಓಕೆ, ಇವತ್ತಿನ ಗುರುತ್ವಾಕರ್ಷಣ ಸಿದ್ಧಾಂತ.
ವಿಶೇಷ ಅಭಿಕಲ್ಯ ತತ್ವದ ಒಂದು ಪ್ರಮುಖ ತತ್ವ ಏನು ನೋಡಿ, ಬೆಳಕಿನ ವೇಗದ ಎಲ್ಲಾ ಉಲ್ಲೇಖ ಚೌಕಟ್ಟುಗಳಲ್ಲೂ ಅದು ಸ್ಥಿರವಾಗಿ ಇರೋದು, ಒಂದೇ ಆಗಿರೋದು ಈ ವಿಶೇಷ ಅಭಿಕಲ್ಯ ತತ್ವದ ಒಂದು ಪ್ರಮುಖ ತತ್ವ. ದೂರ ಸಂಕೋಚನ ಅಂದ್ರೆ ಏನು? ದೂರ ಸಂಕೋಚನ ಅಂತ ಹೇಳಿದ್ರೆ ಚಲಿಸುವ ವಸ್ತುವಿನ ಉದ್ದವು ಕಡಿಮೆಯಾಗಿ ಕಾಣುವುದು ಯಾವಾಗ ವೇಗ ಜಾಸ್ತಿ ಆದಾಗ. ಓಕೆ, ಐನ್ಸ್ಟೀನ್ ರವರ ಸಾಮಾನ್ಯ ಅಭಿಕಲ್ಯ ತತ್ವವು ಯಾವ ಬಲವನ್ನ ವಿವರಿಸುತ್ತೆ? ನೋಡಿ, ಐನ್ಸ್ಟೀನ್ ರವರ ಸಾಮಾನ್ಯ ಅಭಿಕಲ್ಯ ತತ್ವ ಏನಿದೆ ಅದು ಗುರುತ್ವಾಕರ್ಷಣ ಬಲವನ್ನ ವಿವರಿಸುತ್ತೆ. ಯಾವ ವೇಗದಲ್ಲಿ ಚಲಿಸಿದಾಗ ಸಮಯ ವಿಸ್ತರಣೆ ಮತ್ತು ಉದ್ದ ಸಂಕೋಚನವು ಗಮನಾರ್ಹವಾಗಿರುತ್ತೆ ಅಂದ್ರೆ ಬೆಳಕಿನ ವೇಗಕ್ಕೆ ಹತ್ತಿರವಾದಾಗ. ಬೆಳಕಿನ ವೇಗಕ್ಕೆ ಹತ್ತಿರವಾಗಿದ್ದಾಗ. ಅಭಿಕಲ್ಯ ತತ್ವವು ಯಾವ ಪರಿಕಲ್ಪನೆಯನ್ನ ಒಳಗೊಂಡಿದೆ? ಅಭಿಕಲ್ಯ ತತ್ವವು ಸಮಯ ಮತ್ತು ಅವಕಾಶಗಳು ಪರಸ್ಪರ ಸಂಬಂಧ ಹೊಂದಿವೆ ಅನ್ನೋದೇನಿದೆಯಲ್ಲ ಈ ಒಂದು ಪರಿಕಲ್ಪನೆಯನ್ನ ಅದು ಒಳಗೊಂಡಿದೆ. ಇನ್ನು ಐನ್ಸ್ಟೀನ್ ರವರ ಪ್ರಕಾರ ಯಾವುದನ್ನ ಒಂದು ವಿಘಟನೆ ಐನ್ಸ್ಟೀನ್ ರವರ ಪ್ರಕಾರ ಯಾವುದನ್ನು ಒಂದು ಘಟನೆಯಿಂದ ಪ್ರಭಾವಿತ ಆಗೋದಿಲ್ಲ, ಅಂದ್ರೆ ಒಂದು ಘಟನೆಯಿಂದ ಪ್ರಭಾವಿತ ಆಗದೆ ಇರೋದು ಯಾವುದು ಅಂದ್ರೆ ಬೆಳಕಿನ ವೇಗ. ಸಮಯ, ಸ್ಥಳ, ದ್ರವ್ಯರಾಶಿ ಇವೆಲ್ಲವೂ ಕೂಡ ಒಂದು ಘಟನೆಯಿಂದ ಪ್ರಭಾವಿತ ಆಗ್ಬೋದು, ಆದ್ರೆ ಬೆಳಕಿನ ವೇಗ ಏನಿದೆಯಲ್ಲ ಸ್ಪೀಡ್ ಆಫ್ ಲೈಟ್ ಅದು ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗೋದಿಲ್ಲ. ಇನ್ನು ನ್ಯೂಟನ್ನ ಪ್ರಕಾರ ಸಮಯ ಅನ್ನುವಂಥದ್ದು ಇದು ಸಂಪೂರ್ಣ. ನ್ಯೂಟನ್ ಪ್ರಕಾರ ಸಮಯ ಏನಿದೆಯಲ್ಲ ಇಟ್ ಇಸ್ ಕಂಪ್ಲೀಟ್. ಓಕೆ, ಸೊ ನ್ಯೂಟನ್ ರವರ ಪ್ರಕಾರ ಇಲ್ಲಿ ಕೇಳಿರೋದು ನ್ಯೂಟನ್ ರವರ ಪ್ರಕಾರ ಸಮಯ ಕಂಪ್ಲೀಟ್ ಅಂದ್ರೆ ಸಂಪೂರ್ಣ. ನ್ಯೂಟನ್ನ ಪ್ರಕಾರ ಅವಕಾಶವು ಸಂಪೂರ್ಣ ಮತ್ತೆ ಸಮಯ ಕೂಡ ಸಂಪೂರ್ಣ. ಐನ್ಸ್ಟೀನ್ ರವರ ಪ್ರಕಾರ ಗುರುತ್ವಾಕರ್ಷಣೆಯು ಡ್ಯಾಶ್ ಆಗಿರುತ್ತೆ, ಸಾಪೇಕ್ಷ, ಸಂಪೂರ್ಣ, ಪರಿವರ್ತನೀಯ ಒಂದು ಶಕ್ತಿ ಅಂತ ಇದೆ. ಸೊ ಅಕಾರ್ಡಿಂಗ್ ಟು ಐನ್ಸ್ಟೀನ್ ಗ್ರಾವಿಟೇಷನಲ್ ಫೋರ್ಸ್ ಒಂದು ಸಾಪೇಕ್ಷ. ವಿಶೇಷ ಅಭಿಕಲ್ಯ ತತ್ವ ಒಂದು ಅಂದ್ರೆ ವಿಶೇಷ ಅಭಿಕಲ್ಯ ತತ್ವದ ಒಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಸೊ ಈಗ ವಿಶೇಷ ಅಭಿಕಲ್ಯ ತತ್ವ, ಈಗ ಸಾಮಾನ್ಯ ಅಭಿಕಲ್ಯ ತತ್ವನು ನೀವು ನೋಡಿದೀರಾ, ಈಗ ವಿಶೇಷ ಅಭಿಕಲ್ಯ ತತ್ವ ಇದರ ಪ್ರಮುಖ ಅಂಶ ಏನು ಅಂದ್ರೆ ಚಲನೆಯಿಂದಾಗಿ ದ್ರವ್ಯರಾಶಿ ಮತ್ತು ಸಮಯ ಬದಲಾಗುತ್ತೆ. ಚಲನೆಯಿಂದಾಗಿ ದ್ರವ್ಯರಾಶಿ ಮತ್ತು ಸಮಯ ಎರಡು ಕೂಡ ಬದಲಾಗುತ್ತೆ, ಅದೇ ಇದರ ಒಂದು ಪ್ರಮುಖ ಅಂಶ. ವಿಶೇಷ ಅಭಿಕಲ್ಯ ತತ್ವದಲ್ಲಿ ವಿಶೇಷ ಪದದ ಅರ್ಥ ಏನು? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ. ವಿಶೇಷ ಅಭಿಕಲ್ಯ ತತ್ವ ಅಂತ ಏನ್ ಹೇಳಿದ್ದಾರೆ ಅದರಲ್ಲಿ ವಿಶೇಷ ಅನ್ನುವಂಥ ಪದ ಏನ್ ಹೇಳುತ್ತೆ? ಇದು ಸಮವೇಗದಲ್ಲಿ ಚಲಿಸುವ ವೀಕ್ಷಕರಿಗೆ ಇದು ಸೀಮಿತವಾಗಿದೆ. ಇದು ಸಮವೇಗದಲ್ಲಿ ಚಲಿಸುವಂತಹ ವೀಕ್ಷಕರಿಗೆ ಇದು ಸೀಮಿತವಾಗಿದೆ. ವಿಶೇಷ ಅಭಿಕಲ್ಯ ಅಂದ್ರೆ ಸೊ ಸಮವೇಗದಲ್ಲಿ ಯಾರಿರ್ತಾರೆ ಅಂತ ವೀಕ್ಷಕರಿಗೆ ಇದು ಸೀಮಿತವಾಗಿರುವಂತದ್ದು. ಯಾವ ತತ್ವವು ವೇಗವರ್ಧನೆಯ ಕುರಿತು ವಿವರಿಸುತ್ತೆ? ವೇಗವರ್ಧನೆಯ ಕುರಿತು ವಿವರಿಸುವಂತಹ ತತ್ವ ಅದು ಸಾಮಾನ್ಯ ಅಭಿಕಲ್ಯ ತತ್ವ. ವಿಶೇಷ ಅಭಿಕಲ್ಯ ತತ್ವ ಒಂದು ಪ್ರಮುಖ ಪರಿಣಾಮ ಯಾವುದು? ಸಮಯ ವಿಸ್ತರಣೆ ಏನಿದೆಯಲ್ಲ ಇದು ವಿಶೇಷ ಅಭಿಕಲ್ಯ ತತ್ವದ ಒಂದು ಪ್ರಮುಖ ಪರಿಣಾಮ. ಐನ್ಸ್ಟೀನ್ ರವರ ಸಿದ್ಧಾಂತದ ಪ್ರಕಾರ ಸೂರ್ಯನ ಬೆಳಕು ನಮ್ಮನ್ನು ತಲುಪೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? 8 ನಿಮಿಷ 20 ಸೆಕೆಂಡ್. ಓಕೆ, ಸಾರ್ವತ್ರಿಕ ಗುರುತ್ವಾಕರ್ಷಣ ನಿಯಮವು ಯಾವ ಸೂತ್ರವನ್ನ ಬಳಸುತ್ತೆ? ಅಂದ್ರೇನು? ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, that is G into m1 by m2 by r2. ಓಕೆ, ಇಲ್ಲಿ F ವಿಲೋಮ ಅನುಪಾತದಲ್ಲಿ ಇರುತ್ತೆ R2ಗೆ. ಓಕೆ, ಗುರುತ್ವಾಕರ್ಷಣ ಮಸೂರ ಪರಿಣಾಮವು ಯಾವುದನ್ನ ಸೂಚಿಸುತ್ತೆ? ಇದು ಗುರುತ್ವಾಕರ್ಷಣೆಯು ಬೆಳಕನ್ನ ಬಾಗಿಸುತ್ತೆ ಅನ್ನೋದು ಇದು ಹೇಳುತ್ತೆ. ಬೆಳಕು ನೇರ ರೇಖೆಯಲ್ಲಿ ಚಲಿಸುತ್ತೆ, ಬೆಳಕನ್ನ ಬಾಗಿಸುತ್ತೆ, ಬೆಳಕು ತನ್ನ ವೇಗವನ್ನ ಬದಲಾಯಿಸುತ್ತೆ. ಇದರಲ್ಲಿ ಸರಿಯಾದಂತ ಆಪ್ಷನ್ ಯಾವುದು? ಗುರುತ್ವಾಕರ್ಷಣೆಯು ಬೆಳಕನ್ನ ಬಾಗಿಸುತ್ತೆ ಅನ್ನೋದೇನಿದೆಯಲ್ಲ ಇದು ಮಸೂರ ಪರಿಣಾಮ. ಓಕೆ, ಐನ್ಸ್ಟೀನ್ ರವರ ಪ್ರಕಾರ ಯಾವುದಕ್ಕೆ ಯಾವುದೇ ನಿರ್ದಿಷ್ಟ ಉಲ್ಲೇಖ ಚೌಕಟ್ಟು ಇಲ್ಲ. ಬೆಳಕಿನ ವೇಗಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಉಲ್ಲೇಖ ಚೌಕಟ್ಟು ಇಲ್ಲ. ಓಕೆ, ಗುರುತ್ವಾಕರ್ಷಣ ಬಲವು ಯಾವ ಪರಿಕಲ್ಪನೆಯಿಂದ ಉಂಟಾಗುತ್ತೆ? ಗುರುತ್ವಾಕರ್ಷಣ ಬಲವು ಯಾವ ಪರಿಕಲ್ಪನೆಯಿಂದ ಉಂಟಾಗುತ್ತೆ ಅಂದ್ರೆ ಅವಕಾಶ ಕಾಲದ ವಕ್ರತೆ. ಓಕೆ, ಸಾಮಾನ್ಯ ಅಭಿಕಲ್ಯ ತತ್ವದ ಪ್ರಮುಖ ಮುನ್ನೋಟಗಳಲ್ಲಿ ಒಂದು ಯಾವುದು ಅಂತ ಕೇಳಿದರೆ ಅಣುಬಾಂಬು, ಆಮೇಲೆ GPS ತಂತ್ರಜ್ಞಾನ, ಕಪ್ಪು ಕುಳಿಗಳು ಇವೆಲ್ಲವೂ ಕೂಡ ಪ್ರಮುಖ ಮುನ್ನೋಟಗಳಲ್ಲಿ ಇವೆಲ್ಲವೂ ಕೂಡ ಬರ್ತವೆ. ಓಕೆ, ಬೆಳಕಿನ ವೇಗವು ಸೆಕೆಂಡಿಗೆ ಎಷ್ಟು? 3 ಲಕ್ಷ ಕಿಲೋಮೀಟರ್ ಅಷ್ಟು. ಬೆಳಕಿನ ವೇಗವು ಪ್ರತಿ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಅಷ್ಟು. ಐನ್ಸ್ಟೀನ್ ರವರ ಸಿದ್ಧಾಂತಗಳು ಯಾವ ಭೌತಶಾಸ್ತ್ರದ ಕ್ಷೇತ್ರಕ್ಕೆ ಅಡಿಪಾಯ ಹಾಕಿದ್ವು? ನೋಡಿ, ಐನ್ಸ್ಟೀನ್ ರವರ ಸಿದ್ಧಾಂತಗಳು ಯಾವ ಭೌತಶಾಸ್ತ್ರದ ಕ್ಷೇತ್ರಕ್ಕೆ ಅಡಿಪಾಯ ಹಾಕಿದ್ವು ಅಂದ್ರೆ
ಸಾಪೇಕ್ಷತಾ ಯಂತ್ರಶಾಸ್ತ್ರ ಇದಕ್ಕೆ. ಓಕೆ, ಇನ್ನು ಐನ್ಸ್ಟೀನ್ ರವರ ಅಭಿಕಲ್ಯ ತತ್ವವು ಯಾವ ವಿಷಯದ ಮೇಲೆ ಪರಿಣಾಮ ಬೀರಿದೆ ಅಂತ ಅಂದ್ರೆ ಅದು ಗುರುತ್ವಾಕರ್ಷಣೆಯ ತಿಳುವಳಿಕೆ ಬಗ್ಗೆ. ಅಲ್ಲಿವರೆಗೂ ನ್ಯೂಟನ್ ರವರ ಒಂದು ಥಿಯರಿ ಆಫ್ ಅಂದ್ರೆ ಲಾ ಆಫ್ ಗ್ರಾವಿಟೇಷನ್ ಏನ್ ಕೊಟ್ಟಿದ್ರು ಅದ್ರ ಬಗ್ಗೆ ಏನ್ ತಿಳುವಳಿಕೆ ಇತ್ತು ಅದು ಕಂಪ್ಲೀಟ್ ಆಗಿ ಇವತ್ತಿನ ಗ್ರಾವಿಟೇಷನಲ್ ಲಾ ನಾವೇನ್ ಓದ್ತೀವಿ ಅದನ್ನ ಐನ್ಸ್ಟೀನ್ ರವರು ಇಂಟ್ರೊಡ್ಯೂಸ್ ಮಾಡಿದ್ದು. ಆಮೇಲೆ ಅವಕಾಶ ಮತ್ತು ಸಮಯದ ಪರಿಕಲ್ಪನೆ, ಆಮೇಲೆ ದ್ರವ್ಯರಾಶಿ ಮತ್ತು ಶಕ್ತಿಯ ನಡುವಿನ ಸಂಬಂಧ, ಇವೆಲ್ಲವೂ ಕೂಡ ಐನ್ಸ್ಟೀನ್ ರವರ ಅಭಿಕಲ್ಯ ತತ್ವ ಇದ್ರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತು. ವಿಶೇಷ ಅಭಿಕಲ್ಯ ತತ್ವದಲ್ಲಿ ಜಡತ್ವದ ಚೌಕಟ್ಟು ಅಂದ್ರೆ ಏನು? ಜಡತ್ವದ ಚೌಕಟ್ಟು ಅಂತ ಹೇಳಿದ್ರೆ ನೋಡಿ, ವೀಕ್ಷಕನ ವೇಗವು ಸ್ಥಿರವಾಗಿರುವ ಉಲ್ಲೇಖ ಚೌಕಟ್ಟು ಅಂತ. ಓಕೆ, ಇಲ್ಲಿ ವೀಕ್ಷಕನ ವೇಗವು ಸ್ಥಿರವಾಗಿರುವಂತ ಉಲ್ಲೇಖ ಚೌಕಟ್ಟು ಅಂತ. ಅದು ಬಿಟ್ಟು ವೀಕ್ಷಕನ ವೇಗವು ವೇಗವರ್ಧಿತವಾಗಿರುವ ಉಲ್ಲೇಖ ಚೌಕಟ್ಟು ಅಲ್ಲ. ವೀಕ್ಷಕನು ನಿಶ್ಚಲನಾಗಿರುವಂತಹ ಉಲ್ಲೇಖ ಚೌಕಟ್ಟು ಅಲ್ಲ. ವೀಕ್ಷಕನ ವೇಗವು ಸ್ಥಿರವಾಗಿರುವ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದಿಸ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಏನು? ವೇಗವು ಸ್ಥಿರವಾಗಿರುವ. ಓಕೆ, ಸಾಮಾನ್ಯ ಅಭಿಕಲ್ಯ ತತ್ವದ ಪ್ರಕಾರ ಗುರುತ್ವಾಕರ್ಷಣೆ ಮತ್ತು ಜಡತ್ವದ ಬಲಗಳು ಹೇಗಿರ್ತವೆ? ನೋಡಿ, ಸಾಮಾನ್ಯ ಅಭಿಕಲ್ಯ ತತ್ವದ ಪ್ರಕಾರ ಗುರುತ್ವಾಕರ್ಷಣೆ ಮತ್ತು ಜಡತ್ವ ಎರಡೂ ಕೂಡ ಸಮನಾಗಿ ಇರ್ತವೆ. ಓಕೆ, ಯಾವ ನಿಯಮದ ಪ್ರಕಾರ ಸಮಯ ವಿಸ್ತರಣೆ ಉದ್ದ ಸಂಕೋಚನಗಳು ಸಂಭವಿಸ್ತವೆ ಅಂದ್ರೆ ಲೋರೆಂಟ್ಜ್ನ ರೂಪಾಂತರಗಳು. ಈ ಒಂದು ನಿಯಮದ ಪ್ರಕಾರ ಸಮಯ ವಿಸ್ತರಣೆ ಮತ್ತು ಉದ್ದ ಸಂಕೋಚನಗಳು ಸಂಭವಿಸ್ತವೆ. ಓಕೆ, ಲೋರೆಂಟ್ಜ್ನ ರೂಪಾಂತರಗಳು. ಇನ್ನು ವಿಶೇಷ ಅಭಿಕಲ್ಯ ತತ್ವವು ಯಾವ ವರ್ಷದ ಲೇಖನದಿಂದ ಪ್ರಕಟವಾಯಿತು? ಇದು 1905. ಈ ವರ್ಷದ ಲೇಖನದಿಂದ ಇದು ಪ್ರಕಟವಾಯಿತು. ಸೇಮ್ ಥಿಯರಿ ಆಫ್ ಅಂದ್ರೆ ವಿಶೇಷ ಅಭಿಕಲ್ಯ ತತ್ವ ಯಾವ ವರ್ಷದ ಲೇಖನ ಪ್ರಕಟ ಆಗಿದ್ದು? 1905. ಇನ್ನು ಸಾಮಾನ್ಯ ಅಭಿಕಲ್ಯ ತತ್ವವು ಯಾವ ವರ್ಷದ ಲೇಖನದಿಂದ ಪ್ರಕಟವಾಯಿತು? ಇಲ್ಲಿ ನೋಡಿ, ವಿಶೇಷ ಅಭಿಕಲ್ಯ ತತ್ವ ಬಂದು 1905. ಓಕೆ, ಸಾಮಾನ್ಯ ಅಭಿಕಲ್ಯ ತತ್ವ ಬಂದು 1915. ಅಂದ್ರೆ ಅದಾಗಿ 10 ವರ್ಷಕ್ಕೆ ಸಾಮಾನ್ಯ ಅಭಿಕಲ್ಯ ತತ್ವ ಈ ಕುರಿತಾದಂತಹ ಲೇಖನ ಪ್ರಕಟವಾಯಿತು. ಫಸ್ಟ್ ವಿಶೇಷ ಅಭಿಕಲ್ಯ ತತ್ವ, ಅದಾದ ನಂತರ ಸಾಮಾನ್ಯ ಅಭಿಕಲ್ಯ ತತ್ವ. ಅಭಿಕಲ್ಯ ತತ್ವದ ಒಂದು ಪ್ರಮುಖ ಅಂಶ ಏನು? ಅಭಿಕಲ್ಯ ತತ್ವದ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ನಿರ್ದಿಷ್ಟ ವೇಗದಲ್ಲಿ ಚಲಿಸ್ತಾ ಇರಬೇಕಾದ್ರೆ ಬೆಳಕಿನ ವೇಗ ಸ್ಥಿರವಾಗಿರುತ್ತೆ ಅಂತ. ವಿಶೇಷ ಅಭಿಕಲ್ಯ ತತ್ವದ ಪ್ರಕಾರ ಯಾವುದನ್ನು ಒಂದು ಘಟನೆಗೆ ಸಂಬಂಧಿಸಿದ ನಿರ್ಣಾಯಕ ಅಂಶ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಅಂದ್ರೆ ಇದು ವ್ಯಕ್ತಿಯ ಸನ್ನಿವೇಶದಲ್ಲೂ ಕೂಡ ಹೌದು. ಸೊ ನೋಡಿ, ವಿಶೇಷ ಅಭಿಕಲ್ಯ ತತ್ವದ ಪ್ರಕಾರ ಒಂದು ಘಟನೆಗೆ ಸಂಬಂಧಿಸಿದಂತಹ ನಿರ್ಣಾಯಕ ಅಂಶ ಅಂತ ಹೇಳಿದ್ರೆ ದಟ್ ಇಸ್ ವೀಕ್ಷಕ. ಓಕೆ, ಯಾರು? ವೀಕ್ಷಕ. ಐನ್ಸ್ಟೀನ್ ರವರ ಪ್ರಕಾರ ಯಾವುದರ ಬಗ್ಗೆ ನಿರ್ದಿಷ್ಟವಾದ ಉಲ್ಲೇಖ ಚೌಕಟ್ಟು ಇಲ್ಲ? ಅದು ಬಲ. ಅಭಿಕಲ್ಯ ತತ್ವವು ಯಾವ ಭೌತಿಕ ಪರಿಕಲ್ಪನೆಗಳನ್ನ ವಿವರಿಸುತ್ತೆ? ನೋಡಿ, ಅಭಿಕಲ್ಯ ತತ್ವ ಯಾವ ಭೌತಿಕ ಪರಿಕಲ್ಪನೆಗಳನ್ನ ವಿವರಿಸುತ್ತೆ ಅಂತ ಹೇಳಿದ್ರೆ ಸಮಯ, ಅವಕಾಶ, ದ್ರವ್ಯರಾಶಿ, ಶಕ್ತಿ. ಸಮಯದ ಬಗ್ಗೆ, ಅವಕಾಶದ ಬಗ್ಗೆ, ಮತ್ತೆ ದ್ರವ್ಯರಾಶಿ ಮತ್ತೆ ಶಕ್ತಿ, ಇವೆಲ್ಲವುಗಳ ಒಂದು ಈ ಎಲ್ಲಾ ಫಿಸಿಕಲ್ ಕಾನ್ಸೆಪ್ಟ್ಸ್ ಬಗ್ಗೆ ಕೂಡ ಇದು ವಿವರಿಸುತ್ತೆ. ಸೊ ಅಭಿಕಲ್ಯ ತತ್ವ ಶಕ್ತಿ, ಸಮಯ, ಅವಕಾಶ, ದ್ರವ್ಯರಾಶಿ ಈ 4ಗಳ ಬಗ್ಗೆ ಕೂಡ ಅದು ವಿವರಿಸುತ್ತೆ. ಐನ್ಸ್ಟೀನ್ ರವರ ಸಿದ್ಧಾಂತಕ್ಕೆ ಮೊದಲು ಗುರುತ್ವಾಕರ್ಷಣೆಯನ್ನ ಹೇಗೆ ವಿವರಿಸಲಾಗ್ತಾ ಇತ್ತು ಅಂದ್ರೆ, ಇವಾಗ ಐನ್ಸ್ಟೀನ್ ರವರ ಗ್ರಾವಿಟೇಷನಲ್ ಫೋರ್ಸ್ ಅವ್ರೇನ್ ಹೇಳ್ತಾರೆ ಆ ಒಂದು ಸಿದ್ಧಾಂತ, ಅದಕ್ಕಿಂತ ಮುಂಚೆ ಗುರುತ್ವಾಕರ್ಷಣೆಯನ್ನ ಹೇಗೆ ವಿವರಿಸಲಾಗಿತ್ತು ಅಂದ್ರೆ ಅದು ಒಂದು ಶಕ್ತಿ, ಗ್ರಾವಿಟೇಷನಲ್ ಎನರ್ಜಿ ಅಂತ ಹೇಳಿ ಅದನ್ನ ವಿವರಿಸಲಾಗಿತ್ತು. ಓಕೆ, ಅದನ್ನ ಒಂದು ಕ್ಷೇತ್ರವಾಗಿ, ಒಂದು ಶಕ್ತಿಯಾಗಿ, ಅವಕಾಶದ ವಕ್ರತೆಯಾಗಿ, ಒಂದು ಗುಣವಾಗಿ ಅಂತ ಇದೆ, ಅದು ಒಂದು ಶಕ್ತಿಯಾಗಿ ವಿವರಿಸಲಾಗಿತ್ತು ಮುಂಚೆ, ಏನು ಐನ್ಸ್ಟೀನ್ ರವರ ಸಿದ್ಧಾಂತಕ್ಕೂ ಮೊದಲು. ಇನ್ನು GPS ಉಪಗ್ರಹಗಳು ಐನ್ಸ್ಟೀನ್ ರವರ ಯಾವ ತತ್ವದ ಪರಿಣಾಮಗಳನ್ನ ಅನುಭವಿಸ್ತವೆ ಅಂದ್ರೆ ಅದು ಸಮಯ ವಿಸ್ತರಣೆ. ಓಕೆ, ಸಮಯ ವಿಸ್ತರಣೆ. ಗುರುತ್ವಾಕರ್ಷಣೆಯ ವೇಗ ಜಡತ್ವ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸರಿಯಾದ ಉತ್ತರ ಬಂದು ಸಮಯ ವಿಸ್ತರಣೆ. ಐನ್ಸ್ಟೀನ್ ರವರ ಪ್ರಕಾರ ಗುರುತ್ವಾಕರ್ಷಣೆಯು ಅವಕಾಶ ಕಾಲವನ್ನ ಹೇಗೆ ವಕ್ರಗೊಳಿಸುತ್ತೆ? ನೋಡಿ, ಐನ್ಸ್ಟೀನ್ ರವರ ಪ್ರಕಾರ ಈ ಗುರುತ್ವಾಕರ್ಷಣೆ ಅವಕಾಶ ಮತ್ತು ಕಾಲವನ್ನ ಹೇಗೆ ವಕ್ರಗೊಳಿಸುತ್ತೆ ಅಂದ್ರೆ ಅದು ದ್ರವ್ಯರಾಶಿ ಮತ್ತು ಶಕ್ತಿಯನ್ನ ಒಳಗೊಂಡಿರುತ್ತೆ ಅಲ್ವಾ. ಸೊ ಈ ಮೂಲಕ ಅದು ವಕ್ರಗೊಳಿಸುತ್ತೆ, ದ್ರವ್ಯರಾಶಿ ಮತ್ತು ಶಕ್ತಿ.
ಓಕೆ, ಅದು ತೂಕವನ್ನ ಒಳಗೊಂಡಿರುತ್ತೆ, ವೇಗವನ್ನ ಒಳಗೊಂಡಿರುತ್ತೆ, ಒತ್ತಡವನ್ನ ಒಳಗೊಂಡಿರುತ್ತೆ, ಅದು ದ್ರವ್ಯರಾಶಿ ಮತ್ತು ಶಕ್ತಿಯನ್ನ ಒಳಗೊಂಡಿರುತ್ತೆ ಅಂತ ಇದೆಯಲ್ಲ. ದಿಸ್ ಇಸ್ ರೈಟ್ ಆನ್ಸರ್. ಅಭಿಕಲ್ಯ ತತ್ವವು ಯಾವುದನ್ನ ಒಂದು ಏಕೈಕ ಘಟಕವಾಗಿ ಪರಿಗಣಿಸುತ್ತೆ? ಯಾವುದನ್ನ ಏಕೈಕ ಘಟಕ ಅಂತ ಹೇಳಿ ಪರಿಗಣಿಸೋದು? ದಟ್ ಇಸ್ ಅವಕಾಶ ಮತ್ತೆ ಕಾಲ. ಐನ್ಸ್ಟೀನ್ ರವರ ಪ್ರಕಾರ ದ್ರವ್ಯರಾಶಿಯು ಯಾವುದರ ಸಂಗ್ರಹವಾಗಿದೆ? ಐನ್ಸ್ಟೀನ್ ರವರ ಪ್ರಕಾರ ದ್ರವ್ಯರಾಶಿಯು ಒಂದು ಶಕ್ತಿಯ ಸಂಗ್ರಹವಾಗಿದೆ. ಓಕೆ, ಅಭಿಕಲ್ಯ ತತ್ವವು ಯಾವ ಜಡತ್ವದ ಗುಣಲಕ್ಷಣಗಳನ್ನ ಆಧರಿಸಿದೆ? ಅಭಿಕಲ್ಯ ತತ್ವವು ಯಾವ ಜಡತ್ವದ ಗುಣಲಕ್ಷಣಗಳನ್ನ ಆಧರಿಸಿದೆ ಅಂತ ಹೇಳಿದ್ರೆ ಅದು ವೇಗವರ್ತನೆ. ಯಾವುದು? ವೇಗವರ್ತನೆ. ಐನ್ಸ್ಟೀನ್ ರವರ ಅಭಿಕಲ್ಯ ತತ್ವವು ಯಾವುದನ್ನ ಒಳಗೊಂಡಿದೆ? ನೋಡಿ, ಐನ್ಸ್ಟೀನ್ ರವರ ಅಭಿಕಲ್ಯ ತತ್ವವು ಯಾವುದನ್ನ ಒಳಗೊಂಡಿದೆ ಅಂದ್ರೆ ಅದು ವಿಶೇಷ ಮತ್ತು ಸಾಮಾನ್ಯ ಅಭಿಕಲ್ಯ ತತ್ವವನ್ನ ಅದು ಒಳಗೊಂಡಿದೆ. ಇನ್ನು ಯಾವ ತತ್ವದ ಪ್ರಕಾರ ಯಾವುದರ ವೇಗವು ನಿರಂತರವಾಗಿರುತ್ತೆ? ನೋಡಿ, ಐನ್ಸ್ಟೀನ್ ರವರ ವಿಶೇಷ ಅಭಿಕಲ್ಯ ತತ್ವ ಏನಿದೆಯಲ್ಲ, ಇದರಲ್ಲಿ ವೇಗ ನಿರಂತರವಾಗಿರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದರ ವೇಗ ನಿರಂತರವಾಗಿರುತ್ತೆ ಅಂದ್ರೆ ಐನ್ಸ್ಟೀನ್ ರವರ ಪ್ರಕಾರ ವಿಶೇಷ ಅಭಿಕಲ್ಯ ತತ್ವ, ಇದರಲ್ಲಿ ವೇಗವು ನಿರಂತರವಾಗಿರುತ್ತೆ. ಇನ್ನು ಅಭಿಕಲ್ಯ ತತ್ವದ ಒಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ದ್ರವ್ಯರಾಶಿ ಸಾಪೇಕ್ಷವಾಗಿ ಇರುವಂತದ್ದು. ದ್ರವ್ಯರಾಶಿಯು ಸಂಪೂರ್ಣವಾಗಿದೆ, ಸಮಯವು ಸಂಪೂರ್ಣವಾಗಿದೆ, ವೇಗವು ಸಂಪೂರ್ಣವಾಗಿದೆ, ದ್ರವ್ಯರಾಶಿಯು ಸಾಪೇಕ್ಷವಾಗಿದೆ ಅನ್ನುವಂಥದ್ದು ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು ಯಾವ ಪರಿಕಲ್ಪನೆಯು ಯಾವುದೇ ಉಲ್ಲೇಖ ಚೌಕಟ್ಟುಗಳು ಮತ್ತೊಂದಕ್ಕೆ ಹೋಲಿಸಿದ್ರೆ ಸಂಪೂರ್ಣ ಅಲ್ಲ ಅಂತ ಹೇಳುತ್ತೆ? ನೋಡಿ, ಯಾವ ಪರಿಕಲ್ಪನೆ ಯಾವುದೇ ಉಲ್ಲೇಖ ಚೌಕಟ್ಟುಗಳನ್ನ ಮತ್ತೊಂದಕ್ಕೆ ನಾವು ಹೋಲಿಸಿದ್ರೆ ಅದು ಸಂಪೂರ್ಣ ಅಲ್ಲ ಅಂತ ಹೇಳುತ್ತೆ ಅಂದ್ರೆ ಅದು ವೇಗದ ಸಾಪೇಕ್ಷತೆ. ಓಕೆ, ಐನ್ಸ್ಟೀನ್ ರವರ ಪ್ರಕಾರ ಯಾವುದಕ್ಕೆ ಜಡತ್ವದ ಗುಣ ಇದೆ? ಜಡತ್ವದ ಗುಣ ಇರೋದು ಯಾವುದಕ್ಕೆ? ಜಡತ್ವ, ರಿಜಿಡ್ ಅಂತ ಹೇಳ್ತೀವಿ. ಸೊ ಶಕ್ತಿ, ದ್ರವ್ಯರಾಶಿ, ಬಲ, ವೇಗ, ಯಾವುದಕ್ಕೆ ಜಡತ್ವದ ಒಂದು ಗುಣ ಇದೆ ಅಂದ್ರೆ ಅದು ದ್ರವ್ಯರಾಶಿಗೆ. ಯಾವ ತತ್ವವು ವೇಗವರ್ಧಿತ ಚಾಲನೆ ಮತ್ತು ಗುರುತ್ವಾಕರ್ಷಣೆಯನ್ನ ಸಂಬಂಧಿಸಿದೆ? ಯಾವ ತತ್ವವು ವೇಗವರ್ಧಿತ ಚಾಲನೆ ಮತ್ತು ಗುರುತ್ವಾಕರ್ಷಣೆಯನ್ನ ಸಂಬಂಧಿಸುತ್ತದೆ? ಯಾವ ತತ್ವ ಇಲ್ಲಿ ವೇಗವರ್ಧಿತ ಚಲನೆ ಮತ್ತು ಗುರುತ್ವಾಕರ್ಷಣೆಯನ್ನ ಸಂಬಂಧಿಸುತ್ತೆ ಅಂದ್ರೆ ಸಾಮಾನ್ಯ ಅಭಿಕಲ್ಯ ತತ್ವ. ಸಾಮಾನ್ಯ ಅಭಿಕಲ್ಯ ತತ್ವ ಏನಿದೆಯಲ್ಲ, ಇದು ವೇಗವರ್ಧಿತ ಚಲನೆ ಮತ್ತು ಗುರುತ್ವಾಕರ್ಷಣೆ ಈ ಎರಡನ್ನೂ ಕೂಡ ಅದು ಸಂಬಂಧಿಸಿದೆ. ಓಕೆ, ಇನ್ನು ಐನ್ಸ್ಟೀನ್ ರವರ ಪ್ರಕಾರ ಗುರುತ್ವಾಕರ್ಷಣೆಯ ಬಲವು ಯಾವುದರಿಂದ ಉಂಟಾಗತ್ತೆ? ದ್ರವ್ಯರಾಶಿಯ ಉಪಸ್ಥಿತಿಯಿಂದ ಗುರುತ್ವಾಕರ್ಷಣೆ ಬಲ ಉಂಟಾಗತ್ತೆ. ಯಾವ ಸಿದ್ಧಾಂತವು ಗುರುತ್ವಾಕರ್ಷಣೆಯು ಒಂದು ಶಕ್ತಿಯಲ್ಲ, ಇದು ಅವಕಾಶ ಕಾಲದ ವಕ್ರತೆ ಅಂತ ಹೇಳುತ್ತೆ ಅಂದ್ರೆ ಇದು ಐನ್ಸ್ಟೀನ್ ರವರ ಸಿದ್ಧಾಂತ. ಅಭಿಕಲ್ಯ ತತ್ವವು ಯಾವ ವಿಷಯದ ಮೇಲೆ ಪರಿಣಾಮ ಬೀರಿದೆ? ನೋಡಿ, ಅದು ಸಮಯದ ಪ್ರಯಾಣದ ಬಗ್ಗೆ ಇದು ಪರಿಣಾಮ ಬೀರಿದೆ. ಕಪ್ಪು ಕುಳಿಗಳು ಇದ್ರ ಮೇಲೆ ಇದು ಪ್ರಭಾವವನ್ನ ಬೀರಿದೆ. ಜೊತೆಗೆ GPS ತಂತ್ರಜ್ಞಾನದ ಮೇಲೂ ಕೂಡ ಇದು ಪ್ರಭಾವವನ್ನ ಬೀರಿದೆ. ಇನ್ನು ಐನ್ಸ್ಟೀನ್ ರವರ ಪ್ರಕಾರ ಯಾವುದನ್ನ ಒಂದು ಘಟಕವಾಗಿ ಪರಿಗಣಿಸಲಾಗತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಅವಕಾಶ ಕಾಲ. ಒಂದು ಘಟಕವಾಗಿ ಪರಿಗಣಿಸಲಾಗೋದು ಅವಕಾಶ ಕಾಲ. ವಿಶೇಷ ಅಭಿಕಲ್ಯ ತತ್ವದ ಒಂದು ಪ್ರಮುಖ ಅಂಶ ಏನು? ನೋಡಿ, ವಿಶೇಷ ಅಭಿಕಲ್ಯ ತತ್ವದ ಒಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ವೀಕ್ಷಕರು ಯಾವುದೇ ವೇಗದಲ್ಲಿ ಚಲಿಸ್ತಾ ಇರ್ಲಿ, ಬೆಳಕಿನ ವೇಗವು ಅವರಿಗೆ ಒಂದೇ ಆಗಿರುತ್ತೆ ಅಂತ. ಓಕೆ, ವಿಶೇಷ ಅಭಿಕಲ್ಯ ತತ್ವದ ಒಂದು ಪ್ರಮುಖ ಅಂಶ ಏನು ಅಂದ್ರೆ ವೀಕ್ಷಕರು ಯಾವುದೇ ವೇಗದಲ್ಲಿ ಚಲಿಸ್ತಾ ಇರ್ಲಿ, ಬೆಳಕಿನ ವೇಗ ಅವರಿಗೆ ಒಂದೇ ಆಗಿರುತ್ತೆ. ಇನ್ನು ವೀಕ್ಷಕರು ಯಾವುದೇ ವೇಗದಲ್ಲಿ ಚಲಿಸ್ತಾ ಇರ್ಲಿ, ಸಮಯವು ಅವರಿಗೆ ಒಂದೇ ಆಗಿರುತ್ತೆ. ಓಕೆ, ದಿಸ್ ಇಸ್ ರಾಂಗ್. ದ್ರವ್ಯರಾಶಿ ಅವರಿಗೆ ಒಂದೇ ಆಗಿರುತ್ತೆ. ದಿಸ್ ಇಸ್ ರಾಂಗ್. ನೋಡಿ, ಸರಿಯಾದಂತ ಉತ್ತರ ವೀಕ್ಷಕರು ಯಾವುದೇ ವೇಗದಲ್ಲಿ ಚಲಿಸ್ತಾ ಇರ್ಲಿ, ಬೆಳಕಿನ ವೇಗವು ಅವರಿಗೆ ಒಂದೇ ಆಗಿರುತ್ತೆ. ಬೆಳಕಿನ ವೇಗ ಇಸ್ ಇಂಪಾರ್ಟೆಂಟ್ ಹಿಯರ್. ಒಂದು ವಸ್ತುವು ವೇಗವಾಗಿ ಚಲಿಸಿದಂತೆ ಅದರ ದ್ರವ್ಯರಾಶಿ ಏನಾಗುತ್ತೆ? ನೋಡಿ, ಒಂದು ವಸ್ತು ವೇಗವಾಗಿ ಚಲಿಸ್ತಾ ಅದರ ದ್ರವ್ಯರಾಶಿ ಏನಾಗುತ್ತೆ? ಹೆಚ್ಚಾಗುತ್ತೆ. ದ್ರವ್ಯರಾಶಿ ಏನಾಗುತ್ತೆ? ಹೆಚ್ಚಾಗುತ್ತೆ. ವಸ್ತು ವೇಗವಾಗಿ ಚಲಿಸಿದಂತೆ ದ್ರವ್ಯರಾಶಿ ಹೆಚ್ಚಾಗುತ್ತೆ. ಐನ್ಸ್ಟೀನ್ ರವರ ಅಭಿಕಲ್ಯ ತತ್ವವು ಭೌತಶಾಸ್ತ್ರದ ಯಾವ ಶಾಖೆಯ ಭಾಗವಾಗಿದೆ? ಸಾಪೇಕ್ಷತಾ ಯಂತ್ರಶಾಸ್ತ್ರದ ಭಾಗ ಆಗಿದೆ. ಓಕೆ, ಸೊ ಇದಕ್ಕೆ ಮುನ್ನುಡಿ ಬರೆದಿದ್ದೆ ಈ ಒಂದು ಅಭಿಕಲ್ಯ ತತ್ವ. ಓಕೆ, ಇದು ಭೌತಶಾಸ್ತ್ರದ ಇವಾಗ ಯಾವ ಶಾಖೆ ಆಗಿದೆ ಅಂದ್ರೆ ಇದು ಸಾಪೇಕ್ಷತಾ ಯಂತ್ರಶಾಸ್ತ್ರ ಆಗಿದೆ. ಓಕೆ, ಅದು ಬಿಟ್ಟು ಶ್ರೇಷ್ಠ ಯಂತ್ರಶಾಸ್ತ್ರ ಅಲ್ಲ, ಆಮೇಲೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಲ್ಲ, ತರಂಗ ಸಿದ್ಧಾಂತನೂ ಅಲ್ಲ, ಸಾಪೇಕ್ಷತಾ ಯಂತ್ರಶಾಸ್ತ್ರ ಆಗಿದೆಯಲ್ಲ, ದಿಸ್ ಇಸ್ ದ ರೈಟ್ ಒನ್.
ನೋಡಿ, ಒಂದು ವಸ್ತು ವೇಗವಾಗಿ ಚಲಿಸಿದಂತೆ ದ್ರವ್ಯರಾಶಿ ಹೆಚ್ಚಾಗುತ್ತೆ ಅಂತ ಇದೆಯಲ್ಲ, ದಿಸ್ ಇಸ್ ರಾಂಗ್. ಸಾರಿ, ನೋಡಿ, ಒಂದು ವಸ್ತು ವೇಗವಾಗಿ ಚಲಿಸ್ತಾ ದ್ರವ್ಯರಾಶಿ ಏನಾಗುತ್ತೆ, ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ, ಸ್ಥಿರವಾಗುತ್ತೆ, ಶೂನ್ಯವಾಗುತ್ತೆ ಅಂತ ಇದೆ. ಅದು ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಾಗ್ಲಿ, ಸ್ಥಿರವಾಗೋದಾಗ್ಲಿ, ಶೂನ್ಯವಾಗೋದಾಗ್ಲಿ ಆಗೋಲ್ಲ. ಈಗ ನೋಡಿ, ನೀವೇ ಒಂದ್ಸತಿ ಸುಮ್ನೆ ಟ್ರೈ ಮಾಡಿ. ಯಾವ್ದಾದ್ರು ಒಂದು ವಸ್ತುವನ್ನ ಇಟ್ಕೊಂಡು ನೀವು ಜೋರಾಗಿ ಓಡಿ, ಅವಾಗ ನಿಮಗೆ ಆ ದ್ರವ್ಯರಾಶಿ ಏನಾಗುತ್ತೆ, ಭಾರ ಅಂತ ಅನ್ಸುತ್ತಾ, ಅಥವಾ ಕಡಿಮೆ ಅನ್ಸುತ್ತಾ, ಅಥವಾ ಸ್ಥಿರವಾಗಿದೆ ಅಂತ ಅನ್ಸುತ್ತಾ ಅನ್ನೋದು ನಿಮಗೆ ಒಂದು ಸುಮ್ನೆ ಒಂದು ಫೀಲ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಒಂದು ವಸ್ತುವು ವೇಗವಾಗಿ ಚಲಿಸಿದಂತೆ ಅದರ ದ್ರವ್ಯರಾಶಿ ಹೆಚ್ಚಾಗತ್ತೆ. ಓಕೆ, ಒಂದು ವಸ್ತುವು ಚಲಿಸಿದಂತೆ ವೇಗವಾಗಿ ಚಲಿಸ್ತಾ ಅದರ ದ್ರವ್ಯರಾಶಿ ಏನಾಗುತ್ತೆ, ಹೆಚ್ಚಾಗತ್ತೆ. ಸೊ ಇಲ್ಲಿಯವರೆಗೂ ನಾವು ಫಿಸಿಕ್ಸ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಕ್ವೆಶನ್ಸ್ ಅನ್ನ ನಾವು ನೋಡಿದ್ವಿ. ಇದಕ್ಕೆ ರಿಲೇಟೆಡ್ ಆಗಿ ಇನ್ನಷ್ಟು ಸಾಕಷ್ಟು ಪ್ರಶ್ನೆಗಳಿದಾವೆ, ಇವನ್ನೆಲ್ಲ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇದನ್ನ ನೀವು ನೋಡ್ಕೊಂಡ್ರೆ ಐನ್ಸ್ಟೈನ್ ರವರ ಬಗ್ಗೆ ಬರುವಂತಹ ಎಲ್ಲಾ ಪ್ರಶ್ನೆಗಳಿಗೂ ನೀವು ಕಣ್ ಮುಚ್ಕೊಂಡು ಕಣ್ ತಗೊಂಡು ಕಣ್ಣನ್ನ ಓಪನ್ ಮಾಡಿ ಚೆನ್ನಾಗಿ ಪ್ರಶ್ನೆ ಓದ್ಕೊಂಡು ಚೆನ್ನಾಗಿ ಉತ್ತರವನ್ನ ನೀವು ಆಯ್ಕೆ ಮಾಡಿ. ಓಕೆ, ಅದಕ್ಕೆ ರಿಲೇಟೆಡ್ ಆಗಿ ಇದು ಎಲ್ಲಾನು ಇಲ್ಲಿ ಪ್ರೊವೈಡ್ ಆಗಿದೆ. ಸೊ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಹಾಗೆ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.